ನಮಸ್ಕಾರ, ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ಇವತ್ತು ಬಂದ್ಬಿಟ್ಟು ನಾವು ಭಾರತದ ರಾಜಧಾನಿ ಆದಂತಹ ನ್ಯೂ ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡುವ ಸಮಯ. ಸೊ ಇವಾಗ ಬಂದ್ಬಿಟ್ಟು ಟೈಮ್ ಅರೌಂಡ್ 3:30 ಆಗಿದೆ. ಸೊ ನೋಡುವ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಏನಂತ, ಡೆಲ್ಲಿ ಹೇಗಿದೆ ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಯಾವುದೋ ನದಿ ನೋಡ್ರಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಡೆಲ್ಲಿ ಸಿಟಿ ಒಳಗಡೆ ಇದಿರೋದು. ಡೆಲ್ಲಿ ಕೂಡ ನೀರಿನ ಕೊರತೆ ಇರಲ್ಲ ಅನ್ಸುತ್ತೆ ಈ ನದಿ ಇರೋವರೆಗೂ. ನೋಡಿ, ಹರಿತಾ ಇದೆ ನದಿ ಜೋರಾಗಿ, ಸಖತ್ ದೊಡ್ಡದಾಗಿದೆ. ಅಯ್ಯೋ, ಇಂಡಿಕೇಟ್ರ್ ಆದರೂ ಹಾಕೋಣ. ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಬಂದ್ಬಿಡ್ತಾರೆ ಜನ. ಸೊ ಸಿಟಿ ಅಂತೂ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಪ್ಲಸ್ ಹೈವೇಗಳು ಅಷ್ಟೇ ಹೆಂಗಿದಾವೆ ಗೊತ್ತಾ. ರೋಡು ಎಲ್ಲ ದೊಡ್ಡ ದೊಡ್ಡ ರೋಡುಗಳೇ, ಸಣ್ಣ ರೋಡ್ ಎಲ್ಲೋ ನಿಮಗೆ ಸಿಗೋದು ಅಪರೂಪ. ನೋಡಿ, ಇಲ್ಲಿ 4 ಲೈನ್ ಇದೆ. ನಾನು ಸುಮಾರು ಒಂದು 15 ಕಿಲೋಮೀಟರಿಂದ ಬರ್ತಾಯಿದ್ದೀನಿ. ಮಿನಿಮಮ್ 3 ಲೈನ್ ವೇ ಇದೆ ಮಿನಿಮಮ್ಮು. ಸೊ ಒಂದೇ ಒಂದು ಕಡೆ ಏನೋ ಒಂದು 500 ಮೀಟ್ರ್ ಏನೋ ಬರೀ 2 ಲೈನ್ ಬಂತಷ್ಟೇ. ಅದು ಬಿಟ್ಟರೆ 3 ಲೈನು 4 ಲೈನ್ ಅಷ್ಟೇ ಇದೆ ವೇ ಇದು. ಅದಕ್ಕೆ ಟ್ರಾಫಿಕ್ ಕಡಿಮೆ ಅನಿಸುತ್ತೆ ಇಲ್ಲಿ. ಬಟ್ ಸಿಟಿ ಅಂತೂ ವೆಲ್ ಮೇಂಟೈನ್ಡ್ ಹೇಳ್ಬೇಕಂದ್ರೆ. ಆಗ್ರಾ ಅಂತೂ ಹೇಳಲೇಬೇಡಿ, ಇದ್ರ ಮುಂದೆ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಮೇ ಬಿ ರಾಜಧಾನಿ ಆಗಿರೋದಕ್ಕೆ ಏನೋ ಗೊತ್ತಿಲ್ಲ, ಬಟ್ ಪ್ರಾಪರಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಸೂಪರಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಎಕ್ಸಲೆಂಟು, ನನಗಂತೂ ತುಂಬ ಇಷ್ಟ ಆಯಿತು. ಯಾವುದು ಗುರು ಇದು ಅಂಡರ್ ಪಾಸು ಹಿಂಗಿದೆ, ದೊಡ್ಡದಾಗಿದೆ ನೋಡಿ. ಸಿಟಿ ಒಳಗಡೆ, ಸಿಟಿ ಆಚೆನೂ ಅಲ್ಲ, ಅದು ಬೆಟ್ಟ ಇಲ್ಲ ಏನು ಇಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಸಿಟಿ ಒಳಗಡೆ ಅಂಡರ್ ಪಾಸು, ಅದ್ರ ಇದು ವೆಹಿಕಲ್ಸ್ಗೆ. ಯಾವತ್ತಾದ್ರೂ ನೋಡಿದ್ದೀರಾ ನೀವು ಎಲ್ಲಾದ್ರೂ? ನಾನು ನೋಡಿದ್ದೀನಿ ಡೆಲ್ಲಿಯಲ್ಲಿ. ಸಖತ್ತಾಗಿದೆ ಅಂತೂ, ನೆಕ್ಸ್ಟ್ ಲೆವೆಲ್. ಪ್ರಾಪರ್ ಮೇಂಟೈನ್ಡ್ ಗುರು. ಒಂಚೂರು ಕಸ ಇಲ್ಲ ನೋಡಿ, ಒಂಚೂರು ಧೂಳಿಲ್ಲ. ಹೆಂಗ್ ಮೇಂಟೈನ್ ಮಾಡಿರ್ಬೇಡ ಹೇಳಿ. ಈ ತರ ಫಿದಾ ಆಗೋದೆ ಗುರು ನಾನು ಡೆಲ್ಲಿ ಮೇಂಟೆನೆನ್ಸ್ಗಂತೂ. ಇದೇ ತರ ಎಲ್ಲ ಸಿಟೀಸ್ನು ಮೇಂಟೈನ್ ಮಾಡಿದ್ರೆ ಬಾ, ಯಾಕೆ ಹೇಳ್ತೀರಾ, ಇಂಡಿಯಾ ನಂಬರ್ 1 ಪ್ಲೇಸ್ಗೆ ಹೋಗುತ್ತೆ. ಬಟ್ ಮಾಡಲ್ಲ ನಮ್ಮವರು. ಇದು ಮೇ ಬಿ ರಾಜಧಾನಿ ಆಗಿರೋದಕ್ಕೆ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬೇರೆವೆಲ್ಲ ರಾಜಧಾನಿನ ಏನು ಅಲ್ಲ, ಅದಕ್ಕೆ ನಾವು ಮಾಡಲ್ಲ ಅಂತಾರೆ. ನೀವೇನಂತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಬ್ರಿಡ್ಜಿಂದ ಹೊರಗಡೆ ಬಂದ್ವಿ, ಅಂಡರ್ ಪಾಸಿಂದ. ಹತ್ರ ಒಂದೂವರೆ ಕಿಲೋಮೀಟರ್ ಇರುತ್ತೆ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ನೋಡ್ರಪ್ಪ, ಲೆಫ್ಟ್ ಸೈಡು ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಓ ಮೈ ಗಾಡ್, ದೊಡ್ಡ ರೈಲ್ವೆ ಸ್ಟೇಷನ್ ಇದ್ದಂಗಿದೆ ಬಸ್ ಸ್ಟ್ಯಾಂಡ್. ನೋಡಿ, ಲೆಫ್ಟ್ ಸೈಡ್ ಇರೋದು, ಇಲ್ಲಿಂದ ಅಲ್ಲಿವರೆಗೂ ಬಸ್ ಸ್ಟ್ಯಾಂಡೇ ಇರೋದು. ಸಖತ್ ಅಂದ್ರೆ ಸಖತ್ ದೊಡ್ಡದಾಗಿದೆ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಿಲ್ಲ. ಐ ಮೀನ್ ಇಂಟರ್ ಸ್ಟೇಟ್ಗೆ ಹೋಗೋ ಬಸ್ಸುಗಳು ನಿಲ್ಸೋದಾ ಅಥವಾ ಲೋಕಲ್ ಬಸ್ ಸ್ಟ್ಯಾಂಡಾ ಏನು ಅಂತ ಗೊತ್ತಿಲ್ಲ. ತುಂಬಾ ಅಂದ್ರೆ ತುಂಬಾ ದೊಡ್ಡದು ಬಸ್ ಸ್ಟ್ಯಾಂಡ್. ಫೈನಲಿ ನಮ್ಮ ಭಾರತದ ರಾಜಧಾನಿ ಆದಂತಹ ನ್ಯೂ ಡೆಲ್ಲಿಗೆ ನಮ್ಮ ಆಗಮನ ಆದ್ರೆ ಆಯ್ತು. 150cc ಬೈಕ್ ಹಾಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ಗ್ರೇಟ್ ನಾನು. ಸೊ ಐ ಆಮ್ ಪ್ರೌಡ್ ಆಫ್ ಮೀ. ನೀವ್ ಹೆಂಗೋ ಪ್ರೌಡ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾವಿವಾಗ ಪಾರ್ಲಿಮೆಂಟ್ ಹತ್ರ ಆದ್ರೆ ಇದೀವಿ. ಸೊ ಬಿಸಿಲು ಈ ಕಡೆ ಇರೋದ್ರಿಂದ ಏನು ಕಾಣಿಸ್ತಿಲ್ಲ, ನಾನು ಕೂಡ ಕಾಣಿಸ್ತಿಲ್ಲ. ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ, ಬಟ್ ಏನು ಕಾಣಿಸ್ತಿಲ್ಲ. ಇಂಡಿಯಾ ಗೇಟ್ ಆಪೋಸಿಟ್ ಅಲ್ಲಿ ಇದೆ. ಸೊ ಅಲ್ಲಿ ದೂರದಲ್ಲಿದೆ, ಇಲ್ಲಿಂದ ಕಾಣಿಸಲ್ಲ ಕ್ಯಾಮ್ರಾ ಅಲ್ಲಿ ಹೋಗಿದಾಗ ಕಾಣಿಸುತ್ತೆ. ಸೊ ಬಿಸಿಲು ಆಪೋಸಿಟ್ ಇರೋದ್ರಿಂದ ಇಂಡಿಯಾ ಗೇಟ್ ಸಖತ್ತಾಗಿ ಕಾಣಿಸುತ್ತೆ. ಪಾರ್ಲಿಮೆಂಟ್ ಮೇಲೆನೆ ಸೂರ್ಯ ಇದೆ, ಸೊ ಹಾಗಾಗಿ ಪಾರ್ಲಿಮೆಂಟ್ ಸರಿಯಾಗಿ ಕಾಣಿಸಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಆ ಪಾರ್ಲಿಮೆಂಟು. ಇಲ್ಲಿ ರಿಯಲ್ ಆಗಿ ನೋಡೋಕ್ಕಂತೂ ಸೂಪರ್ ಆಗಿದೆ. ಕ್ಯಾಮ್ರಾ ಅಲ್ಲಿ ನೋಡೋಕ್ಕೆ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಇಂಡಿಯಾ ಗೇಟ್ ಆದ್ರೆ ಮುಗೀತು. ಕ್ರೌಡ್ ಅಂತೂ ಹೆವಿ ಅಂದ್ರೆ ಹೆವಿ ಇದ್ದಾರೆ. ಮೇ ಬಿ ಸಂಡೇ ಆಗಿರೋದಕ್ಕೆ ಏನೋ ಗೊತ್ತಿಲ್ಲ. ಇವಾಗ ರೆಡ್ ಫೋರ್ಟ್ ಹತ್ರ ಆದ್ರೆ ಹೋಗೋಣ. ಟೈಮ್ ಬಂದ್ಬಿಟ್ಟು 5:45 ಆಯ್ತು. ಅಲ್ಲಿ ಹೋಗೋಷ್ಟರಲ್ಲಿ 6 ಗಂಟೆ ಆಗುತ್ತೆ. ನೋಡೋಣ ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ. ನಮ್ಗೇನು ದೂರದಿಂದ ನೋಡಕ್ ಬಿಟ್ರು ಸಾಕು, ನೋಡ್ಕೊಂಡು ಹೋಗ್ಬಿಡೋಣ. 6ರಿಂದ 6:30 ಅಲ್ಲಿ ಕಳೆದ್ರು ಕೂಡ 7:30 8 ಗಂಟೆ ಅಷ್ಟಲ್ಲಿ ಸಿಟಿ ಔಟ್ಸ್ಕಟ್ ಹೋಗ್ಬಿಟ್ಟು ಅಲ್ಲೆಲ್ಲ ಪೆಟ್ರೋಲ್ ಬಂಕ್ ನೋಡ್ಕೊಂಡು ಮಲಗೋಣ ಅಂತ ಪ್ಲಾನ್ ಇದೆ. ಬಟ್ ನೋಡೋಣ ಏನೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಫೈನಲಿ ನಾವೀಗ ರೆಡ್ ಫೋರ್ಟ್ ಹತ್ರ ಆದ್ರೆ ಇದೀವಿ. ನೀವು ಹಿಂದೆ ನೋಡ್ತಾ ಇರ್ಬೋದು ರೆಡ್ ಫೋರ್ಟ್ ಯಾವ ತರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಅಲ್ಲಿ ಹೇಗೋಗಣಿ, ರಿಯಲ್ ಆಗಿ ಬಂದು ನೋಡಿದ್ರೆ ಅಂತೂ ಗೂಸ್ ಬಂಪ್ಸ್ ಆದ್ರೆ ಬರುತ್ತೆ. ನೋಡೋಕ್ಕಂತೂ ಸಖತ್ತಾಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ನಾರ್ಮಲ್ ವೀಕ್ ಡೇಸಲ್ಲಿ ಬಂದರೆ ಕ್ರೌಡ್ ಕಡಿಮೆ ಇರುತ್ತೆ. ಸೊ ನೀವು ಯಾವಾಗಾದರೂ ಪ್ಲಾನ್ ಮಾಡ್ತಿದ್ರೆ ವೀಕ್ ಡೇಸಲ್ಲಿ ಪ್ಲಾನ್ ಮಾಡಿ. ಇವಾಗಂತೂ ಕ್ರೌಡ್ ಸಖತ್ತಾಗಿದೆ. ನಾನು ಇಲ್ಲಿಂದ ಇವಾಗ ಡೆಲ್ಲಿ ಆಚೆಗೆ ಹೋಗ್ಬಿಟ್ಟು ನೈಟ್ ಆದರೆ ಸ್ಟೇ ಇರ್ತೀನಿ. ನಾಳೆ ಬೆಳಗ್ಗೆ ಎದ್ದು ಗೌರಿಕುಂಡ್ ಕಡೆಗೆ ಪಯಣ ಆದರೆ ಸ್ಟಾರ್ಟ್ ಮಾಡೋಣ. ಫೈನಲಿ ಡೆಲ್ಲಿಯಲ್ಲಿ 3 ಪ್ಲೇಸಸ್ ಆದರೆ ನೋಡಾಯಿತು. ಒಂದು ಇಂಡಿಯಾ ಗೇಟು, ಪಾರ್ಲಿಮೆಂಟು ಮತ್ತು ರೆಡ್ ಫೋರ್ಟು. ಪಾರ್ಲಿಮೆಂಟು ನಿಮ್ಗೆ ಅಷ್ಟು ಕ್ಲೀನಾಗಿ ಕಾಣಿಸ್ದೇ ಇರ್ಬೋದು, ನನಗೆ ನೋಡೋಕ್ಕಂತೂ ಕ್ಲಿಯರಾಗೇ ಕಾಣಿಸ್ತು.
ಇನ್ನು ರೆಡ್ ಫೋರ್ಟು ಮತ್ತು ಇಂಡಿಯಾ ಗೇಟು ಸಖತ್ತಾಗಿ ಕಾಣಿಸಿದೆ. ಇವಾಗ ನಾವೆಲ್ಲಪ್ಪ ಹೋಗ್ತಿದ್ದೀವಿ ಅಂದರೆ ಗೌರಿಕುಂಡ್ಗಿಂತ ಮೊದಲೇ ಹರಿದ್ವಾರ ರಿಷಿಕೇಶ್ ಆದರೆ ಬರ್ತವೆ. ಸೊ ಅದಕ್ಕಾಗಿ ನಾಳೆ ಅವೆರಡನ್ನೂ ಕವರ್ ಮಾಡಿಬಿಟ್ಟು ನಾಳಿದ್ದು ಗೌರಿಕುಂಡ್ಗಾದ್ರೆ ಸ್ಟಾರ್ಟ್ ಆಗೋಣ. ರಿಷಿಕೇಶ್ ಬಂದ್ಬಿಟ್ಟು ಇಲ್ಲಿಂದ 227 ಕಿಲೋಮೀಟರ್ಸ್ ತೋರಿಸಿದೆ. ಇವಾಗ ಹೋಗೋಕ್ಕಾಗಲ್ಲ, ಡೆಲ್ಲಿಯಿಂದ ಹೊರಗಡೆ ಹೋಗ್ಬಿಟ್ಟು ಫಸ್ಟ್ ರೆಸ್ಟ್ ಆದ್ರೆ ತಗೊಂಡು ಆಮೇಲೆ ನಾಳೆ ಬೆಳಗ್ಗೆ ಎದ್ದು ರಿಷಿಕೇಶ್ಗಾದ್ರೆ ಹೋಗೋಣ. ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ ಇವತ್ತು, ಬಟ್ ಏನ್ ಮಾಡೋಕ್ಕಾಗಲ್ಲ. ಡೆಲ್ಲಿ ಔಟ್ಸ್ಕರ್ಟ್ಸ್ಗೆ ಹೋಗಿ ಫಸ್ಟ್ ಆದ್ರೆ ರೆಸ್ಟ್ ತಗೊಂಡ್ಬಿಡೋಣ. ಇನ್ನೊಂದು, ನಿಮ್ಗೆ ಏನಾದ್ರು ನೀರ್ ಬಾಟ್ಲ್ ಆಗಿರ್ಬೋದು, ಸ್ನಾಕ್ಸ್ ಆಗಿರ್ಬೋದು, ಏನಾದ್ರು ತಿನ್ನೋ ಐಟಮ್ ಆಗಿರ್ಬೋದು, ಏನಾದ್ರು ಬೇಕಿದ್ರೆ ಮೊದಲೇ ತೆಗೆದು ಇಟ್ಕೊಂಡ್ಬಿಡಿ. ಒಂದ್ಸತಿ ನೀವೇನಾದ್ರೂ ಡೆಲ್ಲಿ ಹೈವೇ ಅಥವಾ ರೋಡ್ಗಳಿಗೆ ಏನಾದ್ರು ಹತ್ತಿದ್ರೆ ಮತ್ತೆ ನಿಮ್ಗೆ ಏನಂದ್ರೆ ಏನು ಸಿಗೋದಿಲ್ಲ. ಸೊ ನಾನು ಸುಮಾರು ರೆಡ್ ಫೋರ್ಟ್ ಹತ್ರ ತಗೊಳ್ಳೋಣ ಅನ್ಕೊಂಡೆ, ಮರ್ತೋಗ್ಬಿಟ್ಟೆ. ಅಲ್ಲಿ ಸ್ಟಾರ್ಟ್ ಮಾಡಿ ಮುಂದೆ ಬಂದಿರೋನು ಇದುವರೆಗೂ ಒಂದು ಅಂಗಡಿನೂ ನೋಡಿಲ್ಲ. ಬರೀ ಹೈವೇನೇ ಇದೆ. ಸಿಟಿ ಒಳಗಡೆನೂ ಹೈವೇನೇ ಇದೆ, ಸಿಟಿ ಹೊರಗಡೆನೂ ಹೈವೇನೇ ಇದೆ. ನೀವು ನೋಡ್ತಾ ಇರ್ಬೋದು, ಒಂದು ಕಾಣಿಸ್ತಿಲ್ಲ ನಂಗಂತೂ. ನಂಗೆ ನೀರು ಬೇಕು ಅಂತ ಆವಾಗಲಿಂದ ಹುಡುಕ್ತಾನೇ ಇದ್ದೀನಿ, ಬಟ್ ಸಿಗ್ತಾನೇ ಇಲ್ಲ ನನಗೆ. ಎಲ್ಲಿ ಸಿಗುತ್ತೋ ಏನೋ ನೋಡಬೇಕು. ಇಲ್ಲಿ ನೋಡಿ, ಕ್ಯಾಂಟ್ರವ್ನು ಹೆಂಗೆ ಹೋಗ್ಬಿಟ್ಟವನು ಪುಣ್ಯಾತ್ಮ, ಒಳಗಡೆ ಹೋಗ್ಬಿಟ್ಟವನೆ. ಅದು ಹೆಂಗೆ ಹೋದ್ನೋ ಏನೋ ಕುಡ್ದಿಗಿಡ್ದಿದ್ನೋ ಏನೋ ಗೊತ್ತಿಲ್ಲ. ಬಟ್ ನಂಗೆ ಇವಾಗ ನೀರು ಬೇಕು ಅರ್ಜೆಂಟ್ಲಿ, ಬಟ್ ನೀರು ಸಿಗ್ತಾನೇ ಇಲ್ಲ. ನೋಡೋಣ ಮುಂದೆ ಎಷ್ಟು ದೂರದಲ್ಲಿ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಲೈವ್ ಆಕ್ಸಿಡೆಂಟ್ ಗುರು, ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ಕಾರ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಇಲ್ಲೆಲ್ಲ ನೋಡ್ಕೊಂಡಿದ್ರೆ ನಂಗೆ ಟೈಮು ಆಗಲ್ಲ. ಬಿಕಾಸ್ ರೋಡ್ ಅಂತೂ ತುಂಬಾ ಬ್ಯಾಡ್ ಕಂಡೀಷನ್ ಅಲ್ಲಿ ಇದೆ. ಬಿಕಾಸ್ ಇದು ಒನ್ ವೇ, ವೆಹಿಕಲ್ಸ್ ಹಿಂಗೆ ಹೋಗ್ತವೆ ಹಿಂಗೆ ಬರ್ತವೆ. ಪ್ಲಸ್ ದೊಡ್ಡದಾಗ ಕೂಡ ಇಲ್ಲ ರೋಡು, ಸಿಂಗಲ್ ವೇ ಇದು. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಎಲ್ಲಾದ್ರೂ ಸ್ಟೇ ಹುಡ್ಕೋಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲೆಲ್ಲೂ ನಂಗೆ ಪೆಟ್ರೋಲ್ ಪಂಪ್ ಆದ್ರೆ ಸಿಗ್ತಾ ಇಲ್ಲ. ದೇವ್ರು ನಂಗೆ ಯಾಕೆ ಕಷ್ಟ ಕೊಡ್ತಾರೋ ನಂಗಂತೂ ಗೊತ್ತಿಲ್ಲ. ಸೊ ನೋಡುವ, ಹೋಗ್ತಾ ಎಲ್ಲಾದ್ರೂ ಪೆಟ್ರೋಲ್ ಪಂಪ್ ಸಿಗುತ್ತಾ ಏನು ಅಂತ ಹೇಳ್ಬಿಟ್ಟು. ಹಿಂಗೆ ರಿಷಿಕೇಶ್ವರ್ಗೂ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅರೌಂಡ್ 10 o'clock ರೀಚ್ ಆಗೋದು ತೋರಿಸ್ತಾ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:38 ಆಗಿದೆ ಅಷ್ಟೇ. ನೀವು ನೋಡ್ತಾ ಇರ್ಬೋದು ಡಾರ್ಕ್ನೆಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಪ್ಲಸ್ ಆ ಲೈಟು ಕಣ್ಣಿಗೆ ಬೀಳ್ತಿದೆ, ಆ ರೋಡ್ ಕೂಡ ಸರಿಯಾಗಿ ಕಾಣಿಸ್ತಿಲ್ಲ. ದೇವ್ರ ದಯೆಯಿಂದ ಪೆಟ್ರೋಲ್ ಪಂಪ್ ಎಲ್ಲಾದ್ರೂ ಸಿಕ್ಬಿಟ್ರೆ ಸಾಕು. ಏನ್ ಮಾಡಕ್ಕಾಗಲ್ಲ, ನೋಡುವ ನಮ್ಮ ಅದೃಷ್ಟ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಹೇಗೋ ದೇವ್ರ ದಯೆಯಿಂದ ಪೆಟ್ರೋಲ್ ಪಂಪ್ ಆದ್ರೆ ಸಿಕ್ತು ಗುರು. ಇದಿನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಬಟ್ ಆದ್ರೂ ಕೂಡ ಪಾಪ ಅವ್ರ ಪರ್ಮಿಷನ್ ಆದ್ರೆ ಕೊಟ್ರು. ದೇವ್ರ ಕಾಪಾಡಿದ್ರು ಅಂತ ಹೇಳ್ಕೊಂಡು ಇಲ್ಲೇ ಟೆಂಟ್ ಹಾಕೊಂಡು ಇವತ್ ನೈಟ್ ಆದ್ರೆ ಇಲ್ಲೇ ಸ್ಟೇ ಇರ್ತೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ನಾಳೆ ಹರಿದ್ವಾರ ರಿಷಿಕೇಶ್ನ ಎಕ್ಸ್ಪ್ಲೋರ್ ಮಾಡ್ತಾ ನಿಮ್ಗೆ ವಿಡಿಯೋನಾದ್ರೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.